ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ. ನೀವು ನೋಡ್ತಾ ಇದ್ದೀರಾ ರೈತ ಮಿತ್ರ ನಂಬರ್ 1 ಯೂಟ್ಯೂಬ್ ಚಾನಲ್. ಯಾರೆಲ್ಲ ಕಬ್ಬು ಬೆಳೆಯುವಂಥ ರೈತರು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಸೊ ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ಇವತ್ತಿನ ಒಂದು ವಿಡಿಯೋದಲ್ಲಿ ಏನಿವಾಗ ಬೇಸಿಗೆಯಲ್ಲಿ ಕರೆಕ್ಟಾಗಿ ನೀರು ಯಾರೆಲ್ಲ ಕಬ್ಬಿಗೆ ಕೊಡೋಕ್ಕಾಗಿಲ್ಲ, ಸೊ ಈ ಒಂದು ಸಂದರ್ಭದಲ್ಲಿ ಕಬ್ಬಿನ ಮರಿಗಳಂತೂ ಎಲ್ಲ ಸುಳಿ ಬಿದ್ದು ಹೋಗ್ಯಾವು. ಮತ್ತು ಕಬ್ಬಿನೊಳಗೆ ಜಾಸ್ತಿ ಕಸ ಆಗಿದ್ರೆ, ಮತ್ತು ಕಬ್ಬಿನ ಎಲೆಗಳು ಜಾಸ್ತಿ ಹಣ್ಣು ಹೊಡೆದಿತ್ತಪ್ಪ ಅಂತಂದ್ರೆ, ಮತ್ತು ಕಬ್ಬಿನಲ್ಲಿ ಗೊಣ್ಣೆ ಹುಳ ಆಗ್ತಾ ಇತ್ತಪ್ಪ ಅಂತಂದ್ರೆ, ದಯವಿಟ್ಟು ಎಲ್ಲ ರೈತ ಬಾಂಧವರು ವಿಡಿಯೋನ ಕೊನೆವರೆಗೂ ನೋಡಿರಿ. ಹಂಗೆ ಪ್ರತಿಯೊಬ್ಬರು ರೈತ ಬಾಂಧವರು ಕಬ್ಬಿನಲ್ಲಿ ನಾವು ನಮ್ಮ ಒಂದು ಯೂಟ್ಯೂಬಲ್ಲಿ ಪ್ರತಿಯೊಂದು ವಿಡಿಯೋಗಳು ಕಬ್ಬಿನ ಬಗ್ಗೆನೇ ಮಾಡ್ತಾ ಇದ್ದೀವಿ. ಕಬ್ಬಿನಲ್ಲಿ ಯಾವ ರೀತಿ ಕಡಿಮೆ ಖರ್ಚಿನಲ್ಲಿ ಹೆಚ್ಚಿನ ಆದಾಯವನ್ನು ಮಾಡ್ಕೋಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಪ್ರತಿಯೊಂದು ವಿಡಿಯೋನ ಮಾಡ್ತಾ ಇದ್ದೀವಿ. ಆದ್ದರಿಂದ ಎಲ್ಲ ರೈತ ಬಾಂಧವರು ದಯವಿಟ್ಟು ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಎಲ್ಲ ವಿಡಿಯೋ ನೋಡುತ್ತಿರೋಂಥ ಎಲ್ಲ ರೈತ ಬಾಂಧವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಿಮ್ಮ ಹೊಲದಲ್ಲಿ ಪ್ರತಿ ಒಂದು ವರ್ಷ ನೀವು ಏನು 1 ಎಕರೆಗೆ 40 ಟನ್ 50 ಟನ್ 60 ಟನ್ ಏನು ಕಬ್ಬನ್ನು ಬೆಳೀತಾ ಇದ್ದೀರಾ, ಅದನ್ನು ನಾವು ಹೇಳುವಂಥ ಒಂದು ಹೊಸ ಒಂದು ತಂತ್ರಜ್ಞಾನ ಯೂಸ್ ಮಾಡಿಕೊಂಡು ನಾವು ಹೇಳೋ ಥರ ಔಷಧಿ ಕೆಲವೊಂದು ಸಂದರ್ಭದಲ್ಲಿ ಗೊಬ್ಬರನ ಕೊಟ್ಟರೆ ನೀವು ಆರಾಮಾಗಿ 1 ಎಕರೆಗೆ 70 ರಿಂದ 80 ಟನ್ ಅಂತೂ ಆರಾಮಾಗಿ ತೆಗಿಬೋದು. ಅದ್ರ ಬಗ್ಗೆ ಸಂಪೂರ್ಣವಾಗಿರೋಂಥ ಮಾಹಿತಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಕೊನೆವರೆಗೂ ನೋಡಿ. ರೈತ ಬಂದವರು ನೀವೇನಿಲ್ಲಿ ನೋಡಕತ್ತೀರಿ, ಇದು ಬಂದುಬಿಟ್ಟು ಕಂಪ್ಲೀಟ್ ಪ್ಲಾಟ್. ಇವಾಗ 6 ರಿಂದ 6.5 ತಿಂಗಳ ಕಬ್ಬಿನ ಪ್ಲಾಟ್ ಐತೆ. ಇದು ಮೇನ್ ಈ ಥರ ಆಗೋಕ್ಕೆ ಕಾರಣ ಏನಪ್ಪ ಅಂತಂದ್ರೆ, ಬೇಸಿಗೆಯಲ್ಲಿ ಕರೆಕ್ಟಾಗಿ ನೀರು ಕೊಡೋಕ್ಕಾಗಿಲ್ಲ. ಅಂದ್ರೆ ನೀರು ಬೋರ್ವೆಲ್ಲ ಹವಾ ಹಿಡಿದಿದ್ದು, ಅಂದರೆ ನೀರು ಕರೆಕ್ಟಾಗಿ ಬಿಡೋಕ್ಕಾಗಿಲ್ಲ. 15 ತಿಂಗಳಿಗೊಮ್ಮೆ 15 ದಿನಕ್ಕೊಮ್ಮೆ 20 ದಿನಕ್ಕೊಮ್ಮೆ ನೀರು ಕೊಟ್ಟಿವಿ. ಆ ಒಂದು ಸಂದರ್ಭದಾಗ ಏನಾಗೈತಪ್ಪ ಅಂತಂದ್ರೆ, ಕಬ್ಬಿನ ಮರಿಗಳ ಸಂಖ್ಯೆ ಅಂತೂ ಎಲ್ಲ ಸುಳಿ ಬಿದ್ದು ಹೋಗೈತಿ. ಮತ್ತು ಒಂದೊಂದು ಗದಿ ಒಳಗೆ ಜಾಸ್ತಿ ಕಬ್ಬಿಲ್ಲ, ಅಷ್ಟು 12, 13, 7, 8 ಈ ರೀತಿ ಕಬ್ಬು ಐತಿ. ಮತ್ತು ಈ ಒಂದು ಸಂದರ್ಭದಾಗ ನಾವು ಇನ್ನು ಫ್ಯಾಕ್ಟ್ರಿ ಚಾಲೂ ಆಗಬೇಕಪ್ಪ ಅಂತಂದ್ರೆ ಇನ್ನು 4 ರಿಂದ 5 ತಿಂಗಳ ಟೈಮ್ ಐತಿ. ಈ ಒಂದು 4-5 ತಿಂಗಳೊಳಗೆ ಈಗೇನು ನೀವು ನೋಡಕತ್ತಿರಲ್ಲ, ಈ ಕಬ್ಬು ಯಾವ ರೀತಿ ನಾವು ಸುಧಾರಣೆ ಮಾಡ್ಕೋಬೇಕು. ನಿಮ್ಮ ಹೊಲದಾಗೂ ಕಬ್ಬು ಬೇಸಿಗೆಯಲ್ಲಿ ಜಾಸ್ತಿ ನೀರಿನ ತೊಂದರೆಯಾಗಿ ಕಬ್ಬು ಸರಿಯಾಗಿ ಬೆಳೆದಿಲ್ಲಪ್ಪ ಅಂತಂದರೆ ಯಾವ ರೀತಿ ಒಂದು ಕ್ರಮಗಳನ್ನು ನೀವು ಅನುಸರಿಸೋದ್ರಿಂದ ಕಬ್ಬಿನಲ್ಲಿ ಉತ್ತಮವಾಗಿರುವಂಥ ಇಳುವರಿ ಇನ್ನೂ ಬರುವಂಥ ಕೆಲವು 4-5 ತಿಂಗಳಲ್ಲಿ ಆರಾಮಾಗಿ ಕಬ್ಬಿನಲ್ಲಿ ಒಳ್ಳೆಯ ಇಳುವರಿ ತೆಗಿಬೇಕು ಅನ್ನೋವಂಥ ರೈತರು ದಯವಿಟ್ಟು ನಾನು ಹೇಳುವಂಥ ಕೆಲವೊಂದು 4-5 ನಿಯಮಗಳನ್ನು ಪಾಲಿಸ್ರಿ. ಆರಾಮಾಗಿ ನೀವು ಕೂಡ ನಿಮ್ಮ ಒಂದು ತೋಟದಲ್ಲಿರುವಂಥ ಕಬ್ಬಿನಲ್ಲಿ ಒಳ್ಳೆಯ ಇಳುವರಿ ತೆಗಿಬೋದು. ಇವಾಗ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೇನ್ ಏನಪ್ಪ ಅಂತಂದ್ರೆ, ನೀವೇನು ಇಲ್ಲಿ ನೋಡಕತ್ತಿರಲಿಲ್ಲ, ಇದು 1.5 ಅಂದರೆ 1.5 ಎಕರೆ ಕಬ್ಬು, ಅಂದರೆ 1.5 ಎಕರೆ ಕಬ್ಬು ಐತಿ. ಈ ಒಂದು ಕಬ್ಬಿನಾಗ ಜಾಸ್ತಿ ಕಸ ಆಗಿತ್ತು. ಸೊ ಏನು ಮೊನ್ನೆ 7 ರಿಂದ 8 ದಿನಗಳ ಹಿಂದೆ ಮಳೆ ಐತೆ ನಮ್ಮ ಸೈಡ್, ಅಂದರೆ ಸುಂಕರು ಮಳೆ ಆಗೈತಿ. ಆ ಒಂದು ಸಂದರ್ಭದಾಗ ನಾ ಏನು ಮಾಡೀನಿ, ಕಸಕ್ಕೆ ತಮ್ಮರ 2 ಪಡಿ ಯೂಸ್ ಮಾಡೀನಿ. ಇದು 7 ರಿಂದ 7.5 ತಿಂಗಳ ಕಬ್ಬು ಇರೋದ್ರಿಂದ ನಾ ಏನು ಮಾಡೀನಿ, ತಮ್ಮರ 2 ಪಡಿ ಯೂಸ್ ಮಾಡೋದ್ರಿಂದ 7-8 ದಿನದಾಗ ಎಲ್ಲ ಕಸ ಅಂತೂ ಒಣಗಿ ಹೋಗೈತೆ. ಈ ಒಂದು ಕಸ ಏನು ಒಣಗೈತಲ್ಲ, ಕಸ ಒಣಗಿದ ಮೇಲೆ ನಾ ಏನು ಮಾಡಕತ್ತನಪ್ಪ ಅಂತಂದ್ರೆ, ನೀರು ಬಿಡೋ ಸಂದರ್ಭದಾಗ ಈ ರೀತಿ ಏನು ಮಾಡ್ತಾನೋ, ಏನು ಇವಾಗ ಗದಿ ಒಳಗೆ ಏನು ಕಸ ಇರ್ತವಲ್ಲ ಎಲ್ಲ ಕಸ ಕಿತ್ತಿ ಈ ರೀತಿ ಒಂದು ನೀರು ಬಿಡುವಂಥ ಕೌಲಿಯಲ್ಲಿ ನಾನು ಕಸನ ತುಂಬ್ತಾಯಿದ್ದೀನಿ. ಈ ರೀತಿ ತುಂಬೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ, ಕಬ್ಬಿನ ಏನು ಬಡ್ಡಿ ಇರುತ್ತಲ್ಲ, ಬಡ್ಡಿಗೆ ಸ್ವಲ್ಪ ಗಾಳಿ ಆಡ್ತೈತಿ. ಮತ್ತು ಅಲ್ಲಿರುವಂಥ ಕಸ ಎಲ್ಲ ತೆಗೆದು ನಾವು ಈ ರೀತಿ ಸಾಲಿನಲ್ಲಿ ತುಂಬೋದ್ರಿಂದ ಒಂದ್ಸಲಿ ನೀರು ಬಿಟ್ಟರೆ ಬರೋಬ್ಬರಿ 15 ರಿಂದ 20 ದಿನವರೆಗೂ ತೇವಾಂಶ ಅಂತೂ ನೆಲ ಹಿಡಿದಿಟ್ಕೋತೈತಿ. ಅಂದ್ರೆ ಮೇಲ್ಗಡೆ ಕಸ ಇರೋದ್ರಿಂದ ಕೆಳಗಡೆ ಹಸಿ ಹಂಗೆ ಇರ್ತೈತಿ. ಆದ್ದರಿಂದ ಕಬ್ಬಿಗೆನಲ್ಲಿ ತೇವಾಂಶ ಮೇನ್ ಬೇಕು. ಕಬ್ಬಿನಲ್ಲಿ ಒಳ್ಳೆಯ ಗ್ರೋತ್ ಬರಬೇಕಪ್ಪ, ಒಳ್ಳೆಯ ಇಳುವರಿ ತೆಗಿಬೇಕಪ್ಪ ಅಂತಂದ್ರೆ ನಾವು ಯಾವ ರೀತಿ ನೆಲದಲ್ಲಿ ಕಬ್ಬಿಗೆ ಒಂದು ಹಸಿ ತೇವಾಂಶ ಇಡ್ತೀವಲ್ಲ, ಅದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಮತ್ತು ಕಬ್ಬಿನೊಳಗೆ ಮೇನ್ ಏನಪ್ಪ ಅಂತಂದ್ರೆ, ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಕಬ್ಬು ಎಷ್ಟು ನೋಡೋಕೆ ಹಚ್ಚ ಹಸಿರಾಗಿ ಕಾಣ್ತದಲ್ಲ, ಅಷ್ಟು ನಮ್ಮ ಒಂದು ಕಬ್ಬಿನಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಬೇಕು. ಆ ಒಂದು ಸಂದರ್ಭದಾಗ ಮೇನ್ ಏನಪ್ಪ ಅಂತಂದ್ರೆ, ನೀವೇನು ಮಾಡ್ಕೊರಿ, ಕಬ್ಬಿನೊಳಗೆ ಏನಾರ ಕಸದ ಔಷಧಿ ಹೊಡೆದಿರಪ್ಪ ಅಂತಂದ್ರೆ ಅದನ್ನು ಕಸದ ಔಷಧಿ ಒಣಗಿದ ಮೇಲೆ ಸ್ವಲ್ಪ ಏನು ಜಾಸ್ತಿ ಈ ರೀತಿ ಕಸ ಇರುತ್ತಲ್ಲ ಅದನ್ನು ಸ್ವಲ್ಪ ಕಿತ್ತಿ ಈ ರೀತಿ ಸಾಲೊಳಗೆ ಕಸ ಒಗಿರಿ, ನೀರು ಬಿಡ್ರಿ, ತೇವಾಂಶ ಹಿಡ್ಕೋತೈತಿ. ಇದು ಫಸ್ಟ್ ಮಾಡ್ಬೇಕಾದ್ರೆ ಕೆಲಸ. ಇನ್ನು ಕಸ ಏನು ತೆಗಿತಿರಲ್ಲ, ತೆಗೆದ್ಮೇಲೆ ನೋಡ್ಬೋದು, ನಾವು ಈ ರೀತಿ ನಿಮ್ಗೆ ತೋರಿಸ್ತೀನಿ. ಇವಾಗ ಈ ರೀತಿ ನಾವು ಆ ಕಡೆ ಈ ಕಡೆ ಎಲ್ಲ ಸ್ವಚ್ಛ ಮಾಡಿ ಈ ರೀತಿ ನಡುವಂತೂ ತುಂಬ್ಕೊಂಡಿದ್ದೀವಿ. ತುಂಬ್ಕೊಂಡ್ಮೇಲೆ ಇದು ನೀವು ಮೊದಲು ಮಾಡ್ಬೇಕಾಗಿರೋ ಕೆಲಸ. ಇದಾದ್ಮೇಲೆ ಏನು ನೀವು ಈ ರೀತಿ ಕಸ ಎಲ್ಲ ತುಂಬ್ಕೋತಿರಲ್ಲ, ತುಂಬ್ಕೊಂಡು ಒಂದು ಸರಿ ನೀರು ಬಿಡ್ರಿ. ನೀರು ಬಿಟ್ಟ ಮೇಲೆ ಇವಾಗ ಮಳೆಗಾಲ ಐತಿ, ಅವಾಗ 15 ದಿನಕ್ಕೊಂದು ಸರಿ ಅಂತೂ ಸ್ವಲ್ಪ ಸುಂಕ್ರು ನೀರು ಮಳೆ ಅಂತೂ ಬರಾಕತ್ತೈತಿ. ಅಂದರೂ ಹೋದ ವರ್ಷದ ಥರ ಅಂತೂ ಜಾಸ್ತಿ ಮಳೆ ಇಲ್ಲ ಈ ವರ್ಷ. ಅದ್ರಾಗ ನಮ್ಮ ಉತ್ತರ ಕರ್ನಾಟಕ ಸೈಡ್ ಅಂತೂ ಮಳೆನೇ ಭಾಳ ಅಂದ್ರೆ ಭಾಳ ಕಡಿಮೆ ಐತಿ. ಈ ಒಂದು ಸಂದರ್ಭದಾಗ ನೀವು ಏನು ಮಾಡ್ಕೋರಿಪ್ಪ ಅಂತಂದ್ರೆ, ನಿಮ್ಮ ಹೊಲದಾಗ ನೀರು ಕಡಿಮೆ ಇತ್ತು ಅಂತಂತಂದ್ರೆ, ಯಾವಾಗ ಮಳೆ ಜಾಸ್ತಿ ಆಗುತ್ತಲ್ಲ, ಅಂದರೆ ಸ್ವಲ್ಪ ನೀರು ಹರಿದಾಡೋ ಥರ ಯಾವಾಗ ಮಳೆ ಆಗುತ್ತಲ್ಲ ನಿಮ್ಮ ಹೊಲದಾಗ, ಆ ಒಂದು ಸಂದರ್ಭದಾಗ ಆ ಒಂದು 4 ಮಳೆ ಆಗಿದೆ ನೆಕ್ಸ್ಟ್ ಮುಂದಿನ ದಿನದಿಂದ ಒಂದು 2-3 ಸರಿ ಪದೇ ನೀರು ಬಿಡ್ರಿ. ನೀರು ಬಿಟ್ಟ ಮೇಲೆ ಆಟೋಮೆಟಿಕ್ ಕಬ್ಬಿನಾಗ ತೇವಾಂಶ ಜಾಸ್ತಿ ಆಗೋದ್ರಿಂದ ಕಬ್ಬಿನಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಆಟೋಮೆಟಿಕ್ ಕಬ್ಬಿನ ಕಲರ್ ಚೇಂಜ್ ಆಗಿಬಿಡ್ತೈತಿ. ನೀವೇನು ನೋಡ್ಬೋದು ಇದೇನು ನೀವು ನೋಡಕತ್ತಿರಲ್ಲ, ಇದು
ಒಂದು ತಿಂಗಳಿಂದ ಕಬ್ಬಿನ ಪ್ಲಾಟ್ ನೀವು ನೋಡಿದ್ರೆ ಇದು ಗಾಬರಿ ಆಗ್ತಿದ್ರಿ. ಆ ರೀತಿ ಕಬ್ಬೆಲ್ಲ ಒಣಗಿ ಹೋಗಿತ್ತು ಮತ್ತು ಕಬ್ಬಿನ ಎಲೆಗಳೆಲ್ಲ ಹಣ್ಣಾಗಿತ್ತು ಮತ್ತು ಕಬ್ಬಿನೊಳಗೆ ಮರಿಗಳಂತೂ ಎಲ್ಲ ಸುಳಿ ಬಿದ್ದ ಹೋಗಿತ್ತು. ಒಂದೊಂದು ಗದಿ ಒಳಗೆ ಏನು 5, 6, 7 ಕಬ್ಬು ಅದಾವಲ್ಲ ಅದು ಅಷ್ಟೇ ಇತ್ತು. ಈಗ ಬರೋಬ್ಬರಿ ಒಂದು 15-20 ದಿನದಾಗ ಏನು ಮೊನ್ನೆ ಒಂದು ಮಳೆ ಆಯ್ತು ನಮ್ಮ ಸೈಡ್, ಬಿಜಾಪುರ ಜಿಲ್ಲೆಯ ಬಬಲೇಶ್ವರ ತಾಲೂಕಿನೊಳಗೆ. ಸ್ವಲ್ಪ ಸುಂಕರ ಮಳೆ ಅಂದ್ರೆ ಸ್ವಲ್ಪ ಅಷ್ಟೊಂದು ಇವಾಗ ಮೆಕ್ಕೆಜೋಳ ಬಿತ್ತಕ್ಕಾಗಲಿ ಅಥವಾ ತೊಗರಿ ಬಿತ್ತಕ್ಕಾಗಲಿ ಒಂದು ರೇಂಜಿಗೆ ನೆಲ ಹಸಿ ಆಗೋ ಥರ ಸ್ವಲ್ಪ ಸುಂಕರ ಮಳೆ ಆಯಿತು. ಆ ಒಂದು ಸಂದರ್ಭದಾಗ ನಾ ಏನು ಮಾಡಿದ್ದಪ್ಪ ಆಯ್ತಂದ್ರೆ ಇದಕ್ಕೆ ಇದೇನು ನೀವು 1.5 ಎಕರೆ ನೋಡಾಕ್ತಿರಲ್ಲ, 1.5 ಎಕರೆಗೆ 1.5 ಚೀಲ ಯೂರಿಯಾ ಗೊಬ್ಬರ ಹಾಕಿದ್ನಿ. 1.5 ಚೀಲ ಯೂರಿಯಾ ಗೊಬ್ಬರ ಒಳಗೆ 2 kg ಐಸೋಲ್ 19 ಅಂತ ಏನು ಕರಿತೀವಲ್ಲ ಐಸೋಲು 2 kg ಮಿಕ್ಸ್ ಮಾಡ್ಕೊಂಡು ಅದ್ರ ಜೊತೆ 1 kg ಹ್ಯೂಮಿಕ್ ಆ್ಯಸಿಡ್, ಕೆಲವೊಬ್ರು ರೂಟ್ ಅಂತ ಕರಿತಾರೋ ಕೆಲವೊಬ್ರು ಹ್ಯೂಮಿಕ್ ಆ್ಯಸಿಡ್ ಅಂತ ಕರಿತಾರೋ, ಎರಡೂ ಒಂದೇ. ಅದು ನಾವು 1 kg ಹ್ಯೂಮಿಕ್ ಆ್ಯಸಿಡ್ ಯೂಸ್ ಮಾಡ್ಕೊಂಡು ಅದ್ರ ಜೊತೆ ನೀವು 10-26 ಆದರೂ ಯೂಸ್ ಮಾಡ್ಕೋಬೋದು, ಅಥವಾ ನೀವು ಅಮೋನಿಯಂ ಸಲ್ಫೇಟ್ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಯಾವುದಾದ್ರು ಯೂಸ್ ಮಾಡ್ಕೊಂಡು ಕಬ್ಬಿನೊಳಗೆ ನೀವು ಡ್ರಿಪ್ ಮುಖಾಂತರ ನೀರು ಬಿಡ್ತೀರಪ್ಪ ಅಂತಂದ್ರೆ ಡ್ರಿಪ್ಪಲ್ಲಿ ಕರಗಿಸಿ ನೀವು ಡ್ರಿಪ್ಪಿಗೆ ಕೊಡ್ಬೋದು. ನೀವು ಕೌಲಿ ಮುಖಾಂತರ ನೀರು ಕೊಡ್ತೀರಪ್ಪ ಅಂತಂದ್ರೆ ಆರಾಮಾಗಿ ನೀವು ಈ ರೀತಿ ಒಂದು ಸಾಲಿನಾಗ ಗೊಬ್ಬರ ಹಾಕ್ಕೊಂಡು ನೀವು ನೀರು ಹಾಸಿದ್ರಪ್ಪ 2 ಸರಿ ನೀರು ಪದೇ ಒಂದು ವಾರದಾಗ 2 ಸರಿ ನೀರು ಹಾಸ್ಕೊಂಡ್ಬಿಟ್ರಿ. ಜಲ್ದಿ ನೀರು ಹಾಸೋದ್ರಿಂದ ಆ ಗೊಬ್ಬರ ಕೂಡ ಕರಿಗೆ ಬೆಳೆಗಳಿಗೆ ತಗೋತೈತಿ. ಮತ್ತು ಹ್ಯೂಮಿಕ್ ಆ್ಯಸಿಡ್ ನೀವು ಕಬ್ಬಿನೊಳಗೆ ಬಳಸೋದ್ರಿಂದ ಕಬ್ಬಿನಲ್ಲಿ ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆಗ್ತೈತಿ. ಬಿಳಿ ಬೇರುಗಳ ಸಂಖ್ಯೆ ಜಾಸ್ತಿ ಆದ್ರೆ ಕಬ್ಬಿನೊಳಗೆ ಆಟೋಮೆಟಿಕ್ ಕಬ್ಬಿನ ಏನು ತಪ್ಪಲಿರ್ತಾವಲ್ಲ ಎಲೆ ಕಲರ್ ಕಂಪ್ಲೀಟ್ ಹಳದಿ ಆಗಿರೋದು ಹಚ್ಚ ಕಾಣಕ್ಕೆ ಸ್ಟಾರ್ಟ್ ಮಾಡ್ತೈತಿ. ನೀವು ಇಲ್ಲಿ ನೋಡ್ಬೋದು ಯಾವ ರೀತಿ ಇದೆ. ಮೊದಲು ಹಳದಿ ಇತ್ತು, ಹಳದಿ ಇರುವಂಥ ಕಬ್ಬಿನ ಪ್ಲಾಟ ಕಂಪ್ಲೀಟಾಗಿ ಬರೋಬ್ಬರಿ 15-20 ದಿನದೊಳಗೆ ಈ ರೀತಿ ಹಚ್ಚ ಕಾಣಕತ್ತೈತಿ. ಇದಕ್ಕೆ ನಾವು ಮೇನ್ ಕಬ್ಬಿಗೆ ಮಾಡ್ಬೇಕಾಗಿರೋದು ಏನಪ್ಪ ಅಂತಂದ್ರೆ ಬ್ಯಾಸಿಗೆ ಒಳಗೆ ನಿಮ್ಮ ಕಬ್ಬು ಜಾಸ್ತಿ ಪೆಟ್ಟು ತಿಂದಿತ್ತಪ್ಪ ಅಂತಂದ್ರೆ ಮಳೆಗಾಲದಾಗ ನೀರು ಕಡಿಮೆ ಮಾಡಕ್ಕೆ ಹೋಗ್ಬೇಡ್ರಿ. ನೀವು ಮಳೆ ಆಗೈತೆ ಬಿಡಪ್ಪ ಅಂಥೇಳಿ ಸುಮ್ಮಿರೋದಲ್ಲ, ಮಳೆ ಆದರೂ ಕೂಡ ಕಬ್ಬಿನೊಳಗೆ ನೀರು ಬಿಡ್ಬೇಕು. ನೀರು ಯಾವ ರೀತಿ ಬಿಡ್ಬೇಕಪ್ಪ ಅಂತಂದ್ರೆ ನೀರು ಬಿಡಿ ಇಷ್ಟು ದಿನ ಬ್ಯಾಸಿಗೆಯಾಗ ನೀರು ಕರೆಕ್ಟಾಗಿ ಹಾದಿಲ್ಲ, ಇವಾಗ ನೀರು ಬಿಡೋಣ ಅಂಥೇಳಿ ತುಂಬಿ ನಿಂದ್ರಿಸೋದಲ್ಲ, ಜಸ್ಟ್ ತೇವಾಂಶ ಹಸಿ ಇರ್ಬೇಕು. ಈಗ ದಂಡಿಗೆ ಹತ್ತಿದ ತಕ್ಷಣ ಇವಾಗ ಕೌಲಿ ಮುಖಾಂತರ ನೀರು ಬಿಡ್ತೀರಪ್ಪ ಅಂತಂದ್ರೆ ಕೌಲಿ ನೀವು ಈ ಒಂದು ಮಡಿಗೆ ನೀರು ಬಿಟ್ಟಿರಪ್ಪ ಅಂತಂದ್ರೆ ಇದು ದಂಡಿಗೆ ಹತ್ತಿದ ತಕ್ಷಣ ನೀವು ನೀರು ತುಂಬಿ ನಿಂದ್ರುವಂಗೆ ನೀರು ಬಿಡಬಾರ್ದು. ಜಸ್ಟ್ ದಂಡಿಗೆ ಹತ್ತ ತಕ್ಷಣ ಮತ್ತೆ ಬೇರೆ ಮಡಿಗೆ ನೀರು ಬಿಡಬೇಕು. ಈ ರೀತಿ ನೀರು ಬಿಟ್ಕೊಂಡು ಮತ್ತೆ 2 ದಿನ ಆದಮೇಲೆ ಮತ್ತೊಂದು ಸಲ ನೀರು ಜಲ್ದಿ ನೀರು ಕೊಟ್ಟಿರಪ್ಪ ಅಂತಂದ್ರೆ ಕಬ್ಬಿನೊಳಗೆ ತೇವಾಂಶ ಜಾಸ್ತಿ ಆಗಿರೋದ್ರಿಂದ ಒಳ್ಳೆ ಇಳುವರಿ ತೆಗಿಬೋದು. ಮತ್ತು ಕಬ್ಬಿನಲ್ಲಿ ಹೊಸ ಮರಿಗಳ ಸಂಖ್ಯೆ ಜಾಸ್ತಿ ಬರ್ತೈತಿ. ಮತ್ತು ಏನು ನೀವು ಕಸದ ಔಷಧಿ ಹೊಡಿತಿರಲ್ಲ, ಕಸ ಒಣಗಿದ ಮೇಲೆ ನೀವೇನು ಮಾಡಿರಿ, ಕಬ್ಬಿನ ಒಂದು ಈ ರೀತಿ ಬಡ್ಡಿಗೆ ಏನು ಕಸ ಇರ್ತದಿಲ್ಲ ಎಲ್ಲ ಕಸ ತೆಗೆದು ಈ ರೀತಿ ನೀವು ಸಾಲಿನಾಗ ತುಂಬ್ಕೊಂಬಿಡ್ರಿ. ಈ ರೀತಿ ಸಾಲಿನಾಗ ತುಂಬ್ಕೊಂಡ್ರೆ ತೇವಾಂಶ ಜಾಸ್ತಿ ಹಿಡಿತೈತಿ. ನೀವು ಇಲ್ಲಿ ನೋಡ್ಕೋಬೋದು ತೇವಾಂಶ ಹಿಡಿಯೋಣ ಕಬ್ಬಿನೊಳಗೆ ಒಳ್ಳೆ ಇಳುವರಿ ತೆಗಿಬೋದು. ಮತ್ತು ಕಬ್ಬಿನ ಗ್ರೋತ್ ಕೂಡ ನೋಡೋಕೆ ಚೆನ್ನಾಗಿರ್ತೈತಿ. ಇದು ನೀವೇನು ನೋಡಕತ್ತಿರಲ್ಲ, ಇದು ನಾವು ಒಂದು 2 ತಿಂಗಳ ಹಿಂದೆ ಇದೊಂದು 1.5 ಎಕರೆ ಕೂಡ ಒಂದು 30-40 ಟನ್ ಆದರೂ ಕಬ್ಬು ಆಗ್ತದಿಲ್ಲೋ ಅಂತ ಅಂದ್ಕೊಂಡಿದ್ದೀವಿ. ಈಗೇನು ನೀವು ನೋಡಕತ್ತಿರಲ್ಲ ಈ ಒಂದು ಕಬ್ಬಿನ ಪ್ಲಾಟ್ 1.5 ಎಕರೆ ಒಳಗೆ ಆರಾಮಾಗಿ ಒಂದು 100 ಟನ್ ಅಂತೂ ಪಕ್ಕ ತೆಗಿತೀವಿ ಅಂತೇಳಿ ನಮಗೆ ಇವಾಗ ನಂಬಿಕೆ ಬರಾಕತ್ತೈತಿ. ಯಾಕಂತಂದ್ರೆ ಆ ರೀತಿ ಒಂದು ಗ್ರೋತ್ ನಾವು ತಂದೀವಿ. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ನೀವೇನು ನೋಡಕತ್ತಿರಲಿ, ಇದು ಎಲ್ಲರ ರೈತ ಬಂದವರು 4 ಫುಟಿನ ಸಾಲ ಏನು ಮಾಡಿರ್ತಾರಲ್ಲ, ನಾವು ಇದನ್ನು ಸಾಲಿಂದ ಸಾಲಿಗೆ ಅಂತರ ಏನು ಮಾಡ್ಕೊಂಡಿವಿ 6 ಫುಟ್ ಮಾಡ್ಕೊಂಡಿವಿ. ಸಾಲಿಂದ ಸಾಲಿಗೆ 6 ಫುಟ್ ಅಂತರ ಮಾಡ್ಕೊಂಡಿರೋದ್ರಿಂದ ಕಬ್ಬಿನಲ್ಲಿ ಗಾಳಿ ಜಾಸ್ತಿ ಆಗ್ತೈತಿ. ಗಾಳಿ ಜಾಸ್ತಿ ಆಡೋದ್ರಿಂದ ಕಬ್ಬಿನಲ್ಲಿ ಮರಿಗಳ ಸಂಖ್ಯೆ ಕೂಡ ಬರುವಂಥ ಕಬ್ಬು ಕೂಡ ದಪ್ಪ ಆಗ್ತೈತಿ. ನೀವು ಇಲ್ಲಿ ನೋಡ್ಕೋಬೋದು ಇಷ್ಟೊಂದು ಏನು ಕಸ ಆಗೈತಿ. ಕಸ ಆಗಿದ್ರು ಕೂಡ ಇವಾಗ ನಾನು ಏನು ಮಾಡೀನಿ, ಅರ್ಧ ಈ 1.5 ಎಕರೆ ಏನು ಪ್ಲಾಟ್ ನೋಡಕತ್ತಿರಲ್ಲ, ಅರ್ಧ ಪ್ಲಾಟಿಗೆ ನೀರು ಹಾಸ್ಕೋತ ಎಲ್ಲ ಸ್ವಚ್ಛ ಮಾಡೀನಿ. ಇನ್ನೂ ಕೂಡ ಇನ್ನೊಂದು ಸರಿ ನೀರು ಹಾಸೋರಿಗೆ ಎಲ್ಲ ಸ್ವಚ್ಛ ಮಾಡ್ತಾನು. ಮತ್ತು ಇನ್ನೊಂದು ಏನಪ್ಪ ಅಂತಂದ್ರೆ ಈಗ ನಾವೇನು ಇವಾಗ 6 ಫುಟ್ಟಿನ ಸಾಲು ಮಾಡೀವಲ್ಲ, 6 ಫುಟ್ಟಿನ ಸಾಲು ಮಾಡಿದ ತಕ್ಷಣ ಕಬ್ಬಿನೊಳಗೆ ಏನು ಗಾಳಿ ಆಡ್ತೈತಲ್ಲ, ಆ ಒಂದು ಗಾಳಿ ಆಡೋದ್ರಿಂದ ಕಬ್ಬು ನೋಡ್ಬೋದು ಯಾವ ರೀತಿ ದಪ್ಪ ಬರ್ತೈತೆ ಅಂತೇಳಿ ನೋಡ್ಬೋದು ನೀವು ಇಲ್ಲಿ. ಇವಾಗ ನೀವೇನು ನೋಡತ್ತೀರಿ, ಇದು 6-7 ತಿಂಗಳ ಕಬ್ಬು ಐತಿ. ಇವಾಗ ಗಣಿಕೆ ನೋಡ್ಬೋದು 1, 2, 3, 4, 5, 6, 7, 8, 9, ಇದೊಂದು 10, ಇದೊಂದು 11, 12 ಗಣಿಕೆ ಸ್ಟಾರ್ಟ್ ಐತಿ. ಇವಾಗ 12 ಗಣಿಕೆ ಅಂದರೆ ಇನ್ನು ಫ್ಯಾಕ್ಟ್ರಿಗೆ ಹೋಗಾಕಿದ ಇನ್ನೊಂದು 4ರಿಂದ 5 ತಿಂಗಳ ಟೈಮ್ ಐತಿ. 4ರಿಂದ 5 ತಿಂಗಳಂದ್ರೆ ಇನ್ನೂ ಆರಾಮಾಗಿ 1 ತಿಂಗಳಿಗೆ ಮಿನಿಮಮ್ 3 ಗಣಿಕೆ ಅಂತೂ ಬಂದೇ ಬರ್ತಾವೆ. 5, 3 15 ಗಣಿಕೆ, ಈ ಒಂದು ಕೆಳಗೊಂದು 10 ಗಣಿಕೆ ಅಂದರೆ 25 ಗಣಿಕೆ ಆರಾಮಾಗ್ತೈತಿ. ಆರಾಮಾಗಿ ಈ ಒಂದು 1.5 ಎಕರೆಗೆ 100 ಟನ್ಗಿಂತ ಜಾಸ್ತಿ ಟಾರ್ಗೆಟ್ ನಾವು ಆರಾಮಾಗಿ ತೆಗಿತೀವಿ. ಅದಕ್ಕೋಸ್ಕರ ರೈತ ಬಾಂಧವ್ರು ಏನು ಮಾಡ್ಕೋರಿ, ಕರೆಕ್ಟಾಗಿ ಹೇಳ್ತೀನಿ ಇನ್ನೊಂದು ಸರಿ ನೋಡ್ಕೊಂಬಿಡ್ರಿ. ಕಬ್ಬು ನಿಮ್ಮ ಹೊಲದಾಗ ಜಾಸ್ತಿ ಬ್ಯಾಸಿಗೆ ಒಳಗೆ ನೀರು ಕರೆಕ್ಟಾಗಿ ಕೊಡೋಕ್ಕಾಗಿಲ್ಲಪ್ಪ ಅಂತಂದ್ರೆ, ಜಾಸ್ತಿ ಕಬ್ಬು ಒಣಗಿತ್ತು, ಮರಿಗಳು ಜಾಸ್ತಿ ಈ ರೀತಿ ಜಾಸ್ತಿ ಸುಳಿ ಬಿದ್ದು ಹೋಗಿತ್ತಪ್ಪ ಅಂತಂದ್ರೆ, ಕಸ ಕೂಡ ಜಾಸ್ತಿ ಆಗಿತ್ತಪ್ಪ ಅಂತಂದ್ರೆ ಫಸ್ಟ್ ಏನು ಮಾಡಿರಿ, ಕಸದ ಔಷಧ ಹೊಡ್ರಿ. ಕಸದ ಔಷಧ ಹೊಡೆದು 8 ದಿನಕ್ಕೆ ಎಲ್ಲ ಕಸ ಏನು ಒಣಗ್ತೈತಿಲ್ಲ ಅದನ್ನು ಕಸ ಎಲ್ಲ ಸ್ವಚ್ಛ ಮಾಡ್ಕೊಂಡು ಸಾಲ ಒಳಗೆ ತುಂಬ್ಕೊಂಡು ನೀರು ಬಿಡ್ರಿ. ನೀರು ಬಿಟ್ಟ ಮೇಲೆ
ಒಂದು ಚೀಲ ಯೂರಿಯಾ ಗೊಬ್ಬರ, ಒಂದು ಚೀಲ ಅಥವಾ 1.5 ಚೀಲ ಯೂರಿಯಾ ಗೊಬ್ಬರ ಯೂಸ್ ಮಾಡ್ಕೊರಿ. ಅದ್ರೊಳಗೆ ಹುಮಿಕ್ ಆ್ಯಸಿಡ್ ಯೂಸ್ ಮಾಡ್ಕೊರಿ. ಅದ್ರ ಜೊತೆ ಏನು ಮಾಡಿರಿ, ಒಂದು 2 kg ಐಸೋಲ್ ಹಾಕೋರಿ. ಅದ್ರ ಜೊತೆ 10-20 ಆದ್ರೂ ಹಾಕೋರಿ. ಅಮೋನಿಯಮ್ ಆದ್ರೂ ಹಾಕೋರಿ. ಅಥವಾ ನೀವು ಬೇರೆ ಯಾವುದಾದ್ರೂ ನೀವು ಕಾಳು ಗೊಬ್ಬರ ಕೂಡ ಯೂಸ್ ಮಾಡ್ಕೋಬೋದು. ಅಥವಾ DAP ಯೂಸ್ ಮಾಡ್ಕೊರಿ. ಯೂಸ್ ಮಾಡ್ಕೊಂಡು ನೀವು ಸಾಲೊಳಗೆ ಹೋಗೋದ 1-2 ಸರಿ ನೀರು ಪದೇ ನೀರು ಬಿಡ್ರಿ. ನೀರು ಬಿಟ್ಟು ಒಂದು ರೇಂಜಿಗೆ ತೇವಾಂಶ ಹಸಿ ಇರೋ ಥರ ಮೇಂಟೈನ್ ಮಾಡಿದ್ರಪ್ಪ ಅಂತಂದ್ರೆ ನೀವೇನಿಲ್ಲ ನೋಡಕತ್ತಿರಲ್ಲ ಈ ರೀತಿ ಕಬ್ಬು ಬರ್ತೈತಿ. ಮತ್ತು ಈ ಒಂದು ಸಂದರ್ಭದಾಗ ನಿಮ್ಮ ಕಬ್ಬಿನೊಳಗೆ ನೀವು ತಿರ್ಗಾಡಕ್ಕೆ ಬರ್ತಿತ್ತಪ್ಪ ಅಂತಂದ್ರೆ ಒಳಗೆ ಕ್ಯಾನ್ ತೊಗೊಂಡು ಹೋಗಿ ಸ್ಪ್ರೇ ಮಾಡಕ್ಕೆ ಆಗ್ತಿತ್ತಪ್ಪ ಅಂತಂದ್ರೆ ನ್ಯಾನೋ ಯೂರಿಯಾ ಒಳಗೆ ಏನು 1/2 ಲೀಟ್ರ್ ಬಾಟ್ಲ್ ಬರ್ತೈತಲ್ಲ 500 ml, ಅದ್ರಾಗ 2 ಥರ ಐತಿ. ಒಂದು ನ್ಯಾನೋ ಯೂರಿಯಾ 18% ಐತಿ. ಇನ್ನೊಂದು ನ್ಯಾನೋ ಯೂರಿಯಾನ N32 ಅಂತ ಬರ್ತೈತೆ. ಅಂದ್ರೆ ನೈಟ್ರೋಜನ್ ಪ್ರಮಾಣ 32% ಬೆಳೆಗಳಿಗೆ ತೊಗೋತೈತೆ ಅಂತೇಳಿ ಅದು N32 ಅಂತ ಬರ್ತವೆ. ಅದರ ಪ್ರೈಸ್ ಬಂದ್ಬಿಟ್ಟು ಒಂದು 360ರಿಂದ 380ವರೆಗೂ ಐತಿ. ನೀವು 1 ಎಕರೆಗೆ 200 ಲೀಟ್ರ್ ನೀರು ಮಾಡಿ ಅದೇನು N32 ನ್ಯಾನೋ ಯೂರಿಯಾ ಅಂತ ಏನು ಬರ್ತೈತಿಲ್ಲ ಅದನ್ನು ನೀವು ಪಂಪ್ ಒಳಗೆ ಹಾಕ್ಕೊಂಡು ನಿಮ್ಮ ಕಬ್ಬಿನೊಳಗೆ ನೀವು ತಿರುಗಾಡಿ ಸ್ಪ್ರೇ ಮಾಡ್ಬೋದಪ್ಪ ಅಂತಂದ್ರೆ ಆರಾಮಾಗಿ ನೀವು ಸ್ಪ್ರೇ ಮಾಡಿದ ತಕ್ಷಣ ಒಂದು 15 ದಿನದೊಳಗೆ ಕಬ್ಬಿನ ಪ್ಲಾಟ್ ಕಂಪ್ಲೀಟ್ ಚೇಂಜ್ ಆಗೈತೆ. ನೀವೇನು ನೋಡತ್ತೀರಿ, ಇದು 6 ಪಟ್ಟಿನ ಕಬ್ಬಿನ ಸಾಲು ಇರೋದ್ರಿಂದ ನಾವು ಇದಕ್ಕೆ ಏನು ಮಾಡೀವಪ್ಪ ಅಂತಂದ್ರೆ ನ್ಯಾನೋ ಯೂರಿಯಾನ ಮೊನ್ನೆ ಸ್ಪ್ರೇ ಮಾಡೀನಿ. ಒಂದು 4ರಿಂದ 5 ದಿನ ಆಯಿತು. 4-5 ದಿನದಾಗ ಕಬ್ಬಿನ ಪ್ಲಾಟ್ ಕಂಪ್ಲೀಟ್ ಕಲರ್ ಚೇಂಜ್ ಆಗಿಬಿಟ್ಟೈತಿ. ಈ ರೀತಿ ಒಂದು ಚೇಂಜಸ್ ಮಾಡ್ಕೊಂಡ್ರೆ ನಿಮ್ಮ ಕಬ್ಬಿನೊಳಗೂ ಆರಾಮಾಗಿ ಒಂದು ಒಳ್ಳೆ ಇಳುವರಿ ತೆಗಿಬೋದು. ಎಲ್ಲ ರೈತ ಬಾಂಧವ್ರು ಏನು ಮಾಡ್ತಾರಪ್ಪ ಅಂತಂದ್ರೆ ಜಾಸ್ತಿ ಕಸ ಆಗೈತೆ ಬಿಡು, ಇದೇನು ಎಷ್ಟು ಬಂದಟ್ಟು ಬರ್ತೈತೆ ಕಬ್ಬು ಅಂಥೇಳಿ ನೆಗ್ಲೆಕ್ಟ್ ಮಾಡ್ತಾರೆ. ಆ ರೀತಿ ಯಾರು ಮಾಡಕ್ಕೆ ಹೋಗಬೇಡ್ರಿ. ಈ ಒಂದು ಮಳೆಗೆ ಬರುವಂಥ ಸಂದರ್ಭದಾಗ ಸ್ವಲ್ಪ ನೀವು ಕಬ್ಬಿನೊಳಗೆ ಎಷ್ಟು ಸ್ವಚ್ಛ ಇಡ್ತೀರಿ, ಕಸ ಎಷ್ಟು ಮೇಂಟೈನ್ ಮಾಡ್ತಿರಲ್ಲ ಕಬ್ಬಿನೊಳಗೆ ಅಷ್ಟೇ ಗ್ರೋತ್ ಬರ್ತೈತಿ. ಅದರಿಂದ ಎಲ್ಲ ರೈತ ಬಂದವರು ಕರೆಕ್ಟಾಗಿ ಒಂದು ಮೇಂಟೆನೆನ್ಸ್ ಮಾಡಿರಿ, ಕಬ್ಬಿನೊಳಗೆ ಆರಾಮಾಗಿ ಒಳ್ಳೆ ಇಳುವರಿ ತೆಗಿಬೋದು. ಈ ಒಂದು ವಿಡಿಯೋ ಯಾರೆಲ್ಲ ರೈತ ಬಂದವರು ದಯವಿಟ್ಟು ಕೊನೆಯವರೆಗೆ ಯಾರೆಲ್ಲ ನೋಡಿದ್ದೀರಾ ದಯವಿಟ್ಟು ನಿಮ್ಮ ಒಂದು ಅನಿಸಿಕೆಯನ್ನು ಕಮೆಂಟ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ರೈತ ಬಂದವರು ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ನಮಸ್ಕಾರ.